ಜನ ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ತೊಗೊಂಡು ಹೋಗೋಣ ಅಂತ. ಈಗ ಅರಬ್ ಔಟ್ಫಿಟ್ ಹಾಕೊಂಡು ಹೋಗಿ ಶಾಪಿಂಗ್ ಮಾಡೋಣ. ಫಸ್ಟ್ ಅವ್ನು ನನ್ನ ಇಲ್ಲಿರೋನು ಅನ್ಕೊಂಬಿಟ್ಟ. ಸೊ ನಾನೀಗ ನನ್ನ ಫ್ಯಾಮಿಲಿಗೆ ನನ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ ಶಾಪಿಂಗ್ ಮಾಡ್ತಿರೋದ್ರಿಂದ ಪಾಪ ಕಣ್ಮುಚ್ಚಿ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ಗೈಸ್, ಈ ಬಟ್ಟೆಗಿರೋ ಮರ್ಯಾದೆ ಏನು ಅಂತ ನಂಗೆ ಇವತ್ತು ಅರ್ಥ ಆಗ್ತಿದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ ಅಲ್ಲಿ ನನಗೆ ಹುಷಾರಿಲ್ಲ, ನಂಗೆ ಕಾಣಿಸ್ತೀನ ಇಲ್ಲ. ಯಾಕೆ ಓಕೆ ಗೈಸ್, ಇವತ್ತಿನ ವ್ಲಾಗ್ ಅಲ್ಲಿ ನಾವು ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಏನೇನ್ ತೊಗೊಳೋದು, ಏನ್ ಮಾಡೋದು ಏನು ನಂಗೆ ಐಡಿಯಾ ಇಲ್ಲ, ಬಟ್ ಶಾಪಿಂಗ್ ಮಾಡ್ಬೇಕು ಅನ್ನೋದು ಒಂದಿದೆ. ನಮ್ಮ ಮನೆಯವ್ರಿಗೆ, ಫ್ರೆಂಡ್ಸ್ಗೆ, ಮತ್ತೆ ಇಲ್ಲಿ ಏನೇನ್ ಸ್ಪೆಷಲ್ ಇದೆ ಅದೆಲ್ಲ. ಅಂಡ್ ಇದೇ ಬ್ಲಾಗ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂದ್ರೆ, ನಾನು 5 ಜನ ಸಬ್ಸ್ಕ್ರೈಬರ್ಸ್ಗೂ ಗಿಫ್ಟ್ ತರ್ತಾ ಇದೀನಿ. ಆ ಗಿಫ್ಟ್ ಏನು ಅಂತ ಇದ್ರಲ್ಲಿ ತೋರಿಸ್ತೀನಿ. ಬಟ್ ಅದು ಯಾವ ತರ ಸಬ್ಸ್ಕ್ರೈಬರ್ ರೀಚ್ ಆಗುತ್ತೆ ಏನು ಅಂತ ಈ ಬ್ಲಾಗ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ರೆ ಬನ್ನಿ ಗೈಸ್, ಈಗ ಹೋಗೋಣ. ಅಂಡ್ ಶಾಪಿಂಗ್ ಗೆ ನಾನು ಒಂದು ನಾರ್ಮಲ್ ಔಟ್ಫಿಟ್ ಅಲ್ಲಿ ಹೋಗೋದು ನಂಗೆ ಇಷ್ಟ ಇಲ್ಲ. ಸೊ ನನ್ನ ಫಸ್ಟ್ ಕನ್ಸ್ ಬಂದು ಅರಬ್ ಔಟ್ಫಿಟ್ ಹಾಕ್ಬೇಕು ಅಂತಿದ್ದು, ಅದನ್ನ ಟಿಕ್ ಮಾಡ್ಕೊಳ್ಳೋಣ. ಅಂಡ್ ಈಗ ಅರಬ್ ಔಟ್ಫಿಟ್ ಹಾಕೊಂಡು ಹೋಗಿ ಶಾಪಿಂಗ್ ಮಾಡೋಣ. ಅಂಡ್ ಜನ ಹೆಂಗ್ ನೋಡ್ತಾರೆ ಅದು ನನಗೆ ಬೇಡ. ನಾನು ಜನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಲ್ಲ. ದಿಸ್ ಇಸ್ ಜಸ್ಟ್ ಟು ವೇರ್ ಅಂಡ್ ಫೀಲ್ ಇಟ್. ಅಂಡ್ ಲೆಟ್ಸ್ ಗೋ ಗೈಸ್, ಬನ್ನಿ ಔಟ್ಫಿಟ್ ಚೇಂಜ್ ಮಾಡ್ಕೊಳ್ಳೋಣ. ಇನ್ನು ತುಂಬಾ ಇದೆ ಹಾಕೊಳ್ಳೋದು. ಗೈಸ್, ಎಷ್ಟು ಪಾಸಿಟಿವ್ ಇದೆ ಗೊತ್ತಾ ಔಟ್ಫಿಟ್ ಅಲ್ಲಿ. ಫುಲ್ ಪಾಸಿಟಿವ್ ವೈಬ್ಸ್. ವೈಟ್ ಕಲರ್ ಅಲ್ವಾ, ಸೊ ವೈಟ್ ಕಲರ್ ಇಸ್ ಆಲ್ವೇಸ್ ಪಾಸಿಟಿವ್ ಗೈಸ್. ಅಂದರೆ ಅದು ಹಾಕ್ಬೇಕು ಅಂದರೆ ಧೈರ್ಯ ಬೇಕು, ಬಿಕಾಸ್ ಗಲೀಜಾಗ್ಬಿಡುತ್ತಲ್ಲ. ವೈಟ್ ಕಾನ್ಫಿಡೆನ್ಸ್. ಸೊ ಹಾಕೊಂಡ್ಬಿಡ್ತೀನಿ. ಆ್ಯಂಡ್ ನಾನು ಫೇಸ್ ವಾಶ್ ಮಾಡಿಲ್ಲ, ಇವಾಗ ಫೇಸ್ ವಾಶ್ ಮಾಡ್ಬೋದು ಫಸ್ಟ್. ಯಾವಾಗಲೂ ಹಿಂಗೆ ಬಟ್ಟೆ ಹಾಕೊಂಡ್ಮೇಲೆ ಫೇಸ್ ವಾಶ್ ಮಾಡ್ತೀನಿ. Okay, take care. Okay, take care. All good. ಗೈಸ್ ಬನ್ನಿ ಈಗ ಶಾಪಿಂಗ್ ಮಾಡಕ್ಕೆ ಹೋಗೋಣ. ಲೆಟ್ಸ್ ಗೋ. ಬ್ರೋ, ಎಲ್ಲಿ ಹೋಗ್ಬೇಕು? ಎಲ್ಲ ದೂರ ನಿಂತ್ಕೋತಾವ್ರೆ ನನ್ನಿಂದ ದೂರ ನಿಂತ್ಕೋತಾವ್ರೆ. ಲೆಟ್ ಮಿ ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಔಟ್ಫಿಟ್. ಸೊ ಈ ಔಟ್ಫಿಟ್ ಬಂದು ಯಾಕೆ ಜನ ದುಬೈಯಲ್ಲಿ, ಅರಬಲ್ಲಿ ವೈಟ್ ಕಲರ್ ಹಾಕ್ತಾರೆ ಅಂದರೆ, ಬಿಕಾಸ್ ಆಫ್ ಫಸ್ಟ್ ಒಂದು ಬಿಸಿಲು ಅವಾಯ್ಡ್ ಮಾಡೋಕ್ಕೆ. ವೈಟ್ ಕಲರು ಬಿಸಿಲನ್ನ ರಿಫ್ಲೆಕ್ಟ್ ಮಾಡುತ್ತೆ, ಅದು ಅಬ್ಸರ್ವ್ ಮಾಡಲ್ಲ. ಅದೊಂದು. ಸೆಕೆಂಡ್ ಒಂದು ಬಂದು ಕಾಟನ್ ಇಷ್ಟಪಡ್ತಾರೆ ಇಲ್ಲಿ. ಸೊ ಕಾಟನ್ ಬಂದು ವೈಟ್ ಕಲರ್, ಕಾಟನ್ ಕಲರ್ ವೈಟ್. ಸೊ ಅದು ಬಿಟ್ಟರೆ ಇದು ಕ್ಲೀನ್ಲಿನೆಸ್ ಮತ್ತು ಪ್ಯೂರಿಟಿನ, ಮತ್ತು ಏನಂತಾರೆ, ಕ್ಲೀನ್ಲಿನೆಸ್ ಮತ್ತು ಪ್ಯೂರಿಟಿನ ರಿಸೆಂಬಲ್ ಮಾಡುತ್ತೆ ವೈಟ್ ಕಲರು. ಸೊ ಇಲ್ಲಿ ಅದನ್ನೇ ಫಾಲೋ ಮಾಡ್ತಾರೆ, ಕ್ಲೀನ್ಲಿನೆಸ್ ಮತ್ತು ಪ್ಯೂರಿಟಿ, ಲಾಯಲ್ಟಿ, ಪ್ಯೂರಿಟಿ ಎಲ್ಲ ಮನಸ್ಸಲ್ಲಿ ಇರಬೇಕು ಅನ್ನೋದು. ಸೊ ಐ ಯೂಸ್ ರೆಸ್ಪೆಕ್ಟ್ ಟು ದಿಸ್ ಔಟ್ಫಿಟ್. ಸೊ ಲೆಟ್ಸ್ ಗೋ ಗೈಸ್. ಈ ಔಟ್ಫಿಟ್ಗೆ ಏನೇ ಆದರೂ ಅವಮಾನ ಮಾಡ್ಬೋದು, ಬಿಕಾಸ್ ಇಸ್ ಅ ಕಲ್ಚರ್. ಈಗ ಹೆಂಗೆ ನಮ್ಮದು ಪಂಚೆ ಮತ್ತು ಲುಂಗಿ ಒಂದು ಕಲ್ಚರು, ಆ ಥರ ಇದು ಒಂದು ಕಲ್ಚರು. ಅವಮಾನ ಮಾಡಬಾರ್ದು. ಆ್ಯಂಡ್ ಲೆಟ್ಸ್ ಗೋ ವಿತ್ ಅ ಪ್ರಾಪರ್ ಡೀಸೆಂಟಾಗಿ ಹೋಗಿ ಶಾಪಿಂಗ್ ಮಾಡಿ. ನನಗೆ ಇದು ಹಾಕಬೇಕು ಅನ್ನೋ ಆಸೆ ಇತ್ತು, ಹಾಕಿದ್ದೀನಿ. ಒಂದು ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬರೋಣ ಅಷ್ಟೇ. ಲೆಟ್ಸ್ ಗೋ ಗೈಸ್. ಸೊ ಇದು ಹಾಕೋಕ್ಕೆ ಮುಂಚೆ ನಾನು ಗೂಗಲ್ ಮಾಡಿದೆ, ಹಾಕ್ಬೋದಾ ಏನು ಕತೆ ಅಂತೆಲ್ಲ. ಸೊ ಗೂಗಲಲ್ಲಿ ಬಂತು, there is no restriction to wear it. In fact, Arabs of each nation would feel proud seeing non-Arabs wearing their costume. So they feel proud when we wear this kind of outfit, but we have to maintain ourselves in a proper dignified standards. ನಾವು ಚಪ್ರಿ ಥರ ಆಡಿದ್ರೆ ಈ ಬಟ್ಟೆಗೆ ಅವಮಾನ ಮಾಡ್ದಂಗೆ ಈ ಬಟ್ಟೆ ಹಾಕೊಂಡು. ಸೊ ಅದೆಲ್ಲ ಮಾಡೋದು ಬೇಡ. ಲೆಟ್ಸ್ ಗೋ. ನೀವು ಬಂದು ಟ್ರೈ ಮಾಡಿದ್ರೆ ನೀವು ಅಷ್ಟೇ ಫುಲ್ ಡಿಗ್ನಿಫೈಡ್ ಆಗಿರಿ. ಗೈಸ್, ನಾವು ಮನೆಯವ್ರಿಗೆಲ್ಲ ಕೇಳಿದೆ ಹೆಂಗಿದೆ ಅಂತ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಸಂಜು ಕೇಳೋಣ, ಹೆಂಗಿದೆ ಸಂಜೆ? ಹೆಂಗೆ ಕಾಣ್ತಾ ಇದ್ದೀನಿ? ಸಕತ್ತಾಗಿ ಕಾಣ್ತೀನಿ. ಹೌದಾ? ಥ್ಯಾಂಕ್ ಯು. ಸೇಮ್ ಅರಬ್. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇದು ಹಾಕಂಗಿಲ್ವಾ? ಗೈಸ್, ಪ್ರಾಬ್ಲಮ್ ಏನಾಗ್ತಿಲ್ಲ, ತಲೆ ಒಂಚೂರು ಕಡಿತಾ ಇದೆ. ಗೈಸ್, ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಚಾಕ್ಲೇಟ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಚಾಕ್ಲೇಟ್ಸ್ ತೊಗೋಬೇಕು ಒಂದಷ್ಟು. ಸೊ ಅದಾದಮೇಲೆ ಪರ್ಫ್ಯೂಮ್ಸು ಮತ್ತು ಇನ್ನೇನೊಂದಷ್ಟು ಐಟಮ್ಸ್ ಕೊಡೋದಿದೆ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ಇಲ್ಲಿ ಲೋಕಲ್ಸ್ ಎಲ್ಲ ಚೆನ್ನಾಗಿ ನೋಡ್ಕೋತಾರ, ಚೆನ್ನಾಗಿ ಮಾತಾಡ್ತಾರಲ್ಲ, ಫುಲ್ ಗಾನ್ಸಲ್ಲಿ ತೋರಿಸ್ತಾರ, ಬರುವುದಿಲ್ಲ. ಹಾಂ, ಆರಾಮ್. ನೀವು ಆರಾಮ? ಸೂಪರ್. ನೀವು? ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬರ್ಸ್ ಅರಬ್ ಔಟ್ಫಿಟ್ ಅದನ್ನ ಕಂಡಿಡ್ಬಿಟ್ರಲ್ಲ, ಸಾಕ್ಬಿಟ್ರಪ್ಪ. ರೋಡ್ ಎಷ್ಟು ಹಿಡಿತೀರಾ? ನಡ್ಕೊಂಡು ಹೋಯ್ತಾನೆ ಅವನೇ ಅನ್ಕೋತಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ನಾನು ತುಂಬ ಫಾಸ್ಟಾಗಿ ನಡೆದ ಅಭ್ಯಾಸ ನನಗೆ. ಇದು ಹಾಕೊಂಡು ನನಗೆ ಫಾಸ್ಟಾಗಿ ನಡೆಯೋಕ್ಕಾಗ್ತಿಲ್ಲ, ತುಂಬ ಸ್ಲೋ ಆಗಿ ನಡೀಬೇಕು. ಬಿಕಾಸ್ ನನ್ನ ಲೆಂತ್ ಇಷ್ಟೇ ಇಡೋಕ್ಕಾಗೋದು, ನಾನು ಸ್ವಲ್ಪ ಉದ್ದುದ್ದ ಸ್ಟೆಪ್ ಇಟ್ಟು ಅಭ್ಯಾಸ. ಎನಿವೇಸ್ ಬನ್ನಿ, ಈಗ ಮಾರ್ಕೆಟ್ ಬಂದಿದ್ದೀವಿ.
ಇಲ್ಲಿ ಬಟ್ಟೆ ಮಾರ್ಕೆಟ್ ಇದು, ಚೆಕ್ ಮಾಡುವ, ಆಮೇಲೆ ಫಿಗರ್ ಔಟ್ ಚಾಕ್ಲೇಟ್ದಲ್ಲಿ ಯಾವ ಕಡೆ ಇದೆ ಏನು ಅಂತೆಲ್ಲ. ಹೆಚ್ಕೊ. ಎಷ್ಟು ಕ್ರೇಜಿ ಇದೆ ನೋಡಿದೆಲ್ಲ. ಕಾಯಿನ್ಸ್ ಹಳೇದು USA ಕಾಯಿನ್ಸ್, ಎಲ್ಲ ಕಾಯಿನ್ಸ್ ನೋಡಿ. ಬೇಸಿ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ, ಬಟ್ ನನಗೆ ವೆಯ್ಟ್ ಆಗೋಗುತ್ತೆ ಇದು ತೊಗೊಂಡೋದ್ರೆ ಇಂಡಿಯಾಗೆ. ಸಿ ಇನ್ಸೈಡ್. ಫಸ್ಟ್ ಅವ್ನು ನನ್ನ ಇಲ್ಲಿರೋನು ಅನ್ಕೊಂಬಿಟ್ಟ. ಇದು ಗೋಲ್ಡ್ ಮಾಡ್ಲಿಕ್ಕೆ ಆಗೋದಾದ್ರೆ ಓಕೆ. ಸಪ್ರೇಟ್ ಕಟ್ ಸಕ್ತೆ ಕ್ಯಾ? ವಿತ್ ಕಾಣ್ತಿದ್ಯಾ ಶಾ? ಇದು ಚೆನ್ನಾಗಿ ಕಾಣ್ತಿದೆ, ರೂಮಿಗೆ ಚೆನ್ನಾಗಿ ಕಾಣುತ್ತಲ್ಲ. ಸೂಪರ್ ಅದು ಹ್ಯಾಂಗಿಂಗ್ ಎಲ್ಲ. ಓ ಈ ಕಲರ್ ನೋಡಿ ಸಕ್ಕತ್ತಾಗಿದೆ. ಗೈಸ್ ಸೊ ನಮ್ಮದು ಮೇನ್ ಏನು ಶಾಪಿಂಗ್ ಅದೆಲ್ಲ ಮುಗಿಸಿ ಆಮೇಲೆ ಇದಕ್ಕೆ ಬರೋಣ. ಬಿಕಾಸ್ ನಮ್ಮದು ಮೇನ್ ಏನು ಜನರಿಗೆ ತೊಳೆದು ಅದೆಲ್ಲ ಮುಗಿಸ್ಬಿಟ್ರೆ ಇದೆಲ್ಲ ನನಗೇನು ಬೇಕೋ ಅದು ತೊಗೋಬೋದು. ಬನ್ನಿ. ಥ್ಯಾಂಕ್ ಯು. Do you have the small one? What is it called? Kunafa, the small different flavors one. All the same flavor kunafa? We have Dubai famous chocolate only come in one flavor. One flavor? Okay. This one 1 kilogram 65. Okay. You need to fry, first you can fry. This is famous kunafa. Yeah. Now also we have this one is small one, this one is compact. But this one is The bigger one. Okay. yeah. This one is 40 dirham. This I make in here. Okay, you make it. Yeah. This is without sugar, only real pistachio and kunafa and pure chocolate. You need to fry. First you can fry and with gold foil also. Which one do I take? I want a small piece here. Yeah, check this. Everything eat with gold foil also. This is kunafa. Yeah. And green this pistachio. Kunafa alle cake ಮಾಡಿದ್ದಾರೆ ನೋಡಿ ಇಲ್ಲಿ. Kunafa cake. What is this? Chocolate. Same kunafa? Kunafa only this one and this one. Another one milk chocolate. ಏನು ಮಾಡಿದ್ವಿ ತೊಗೊಳೋದ ಇಲ್ಲಿ? ಬೇಡಲ್ಲ? This one you know kunafa. ಯಾಕಂದ್ರೆ Arabic ಸ್ವಲ್ಪ sweet. ಇದು ಅಂದ್ರೆ ಇದು That's why ಸ್ವಲ್ಪ it's ಡಿಫ್ರೆಂಟ್ Dubai ಇದೆ. after it's make it pistachio. ಇದು ಸ್ವಲ್ಪ ಡಿಫ್ರೆಂಟ್ ಇದೆಯಲ್ಲ ಇಲ್ಲಿ. ಇದು ಬೇಕಾದ್ರೆ ಸ್ವಲ್ಪ ತಗೊಳ್ಳಿ. ಸ್ವಲ್ಪ ಜಾಸ್ತಿ ಬೇಡ. 60 1 kg ಗಂತೆ. How much for a kg? 65. ಸೊ 1500 ರೂಪಾಯಿ. No, I'm going back to my country after 15 days. So do I have to keep it in the fridge or something? No? Cooling place, nothing like that? ಇಲ್ಲ ತೊಗೊಳ್ಳೋಣ. ಇಲ್ಲ ಇನ್ನೂ ಬೇರೆ ಏನಾದ್ರು ಸಿಗುತ್ತೆ ಚೆನ್ನಾಗಿದೆ. ಇದು ಬೆಸ್ಟ್ ಅಂತ ಹೇಳೋದು. ಇದು ಅಂದ್ರೆ ಇದು ಡಿಸೈನ್ ಓಕೆ. ನಿಮಗೆ ಸೊ ಇದು ಕುನಾಫಾ, ದುಬೈ ಫೇಮಸ್ ಚಾಕ್ಲೇಟ್ ಕುನಾಫಾ. ಸೊ ಅದರದ್ದು ಚಿಕ್ಕ ವರ್ಷನ್ ಇದು, ಚಿಕ್ಕದು ಸೈಜಲ್ಲಿ. ಇದು 1 kgಗೆ 1600 ರೂಪಾಯಿ ಚಿಲ್ಲರೆ ಬೀಳ್ತದೆ, 600 ರೂಪಾಯಿ ಬೀಳ್ತದೆ. ಸೊ ಐಮ್ ಜಸ್ಟ್ ಚೆಕಿಂಗ್ ತೊಗೊಳ್ಳೋದ ಏನು ಅಂತ. ಏನು ಮಾಡೋಣ ಸಂಜು? ಚೆಕ್ ಮಾಡೋಣ ಒಂದ್ಸಲ. ಓಕೆ, ಅಲ್ಲಿ ಕಮ್ ಬ್ಯಾಕ್. ಥ್ಯಾಂಕ್ ಯು. ಹಾಕೋಬೋದಂತೆ ಬ್ರೋ, ಇದು ಹಾಕೋಬೋದಂತೆ. छोटा पीस नहीं है कुनाफा का? ये साइज में कुनाफा ही है? कितना इसका केजी? ಅಲ್ಲ ಅವಂದೇ ಚೆನ್ನಾಗಿತ್ತದು, ತೊಗೊಂಬಿಡೋಣಲ್ವ ಅದನ್ನಲ್ಲಿ, ಚೆನ್ನಾಗಿತ್ತದು. पर केजी आपने तंदूरा पहना है ना इसलिए महंगा पड़ा। हाँ वही लगा मुझे. हाँ 95 बोल। आप कितना पूछो? ये वाला कितना? दूसरा वाला 95। ये वाला कितना? कितना? कितना किलो चाहिए मिला देंगे? वो बाजू में बेकरी में बेच रहा अच्छा 80 बोला ना. ಓ ಗೈಸ್, ನಾನು ತಪ್ಪು ಮಾಡಿದ್ದೇನು ಗೊತ್ತಾ? ನಾನು ಈ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ, ಸೊ ಅದಕ್ಕೆ ಪ್ರೈಸ್ ಜಾಸ್ತಿ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೆ. ಚಲೋ ಬೇಡ ಬರ್ರಿ, ಡನ್. ನೋ ಥ್ಯಾಂಕ್ ಯು ಗೈಸ್. ಸೊ ವಿಲ್ ಬೈ ದರ್, ಅದು ತೊಗೊಂಬಿಡೋಣ, ಚೆನ್ನಾಗಿತ್ತದು. ಸೊ ಏನಂದರೆ ಅವನೇ ಶಾಪ್ ಅವನೇ ಹೇಳ್ತಾವನೆ, ನೀನು ಇದು ಹಾಕೊಂಬಂದಿದ್ದಕ್ಕೆ ನಿಂಗೆ ಜಾಸ್ತಿ ಹೇಳ್ತಾ ಇದ್ದೀವಿ ಅಂತ. ನೀವು ಇದು ಹಾಕೊಂಡು ಬಂದ್ರಲ್ಲ, ಅದಕ್ಕೆ ಕಮ್ಮಿ ಹೇಳ್ತಾರಲ್ಲ. 80 ಇದಂದ್ರೆ 90 ಅಂತ ಹೇಳ್ದ. ಓ ಹಂಗೆ. ನಾನು ಅದೇ ಸೇಮ್ ಪ್ರೈಸ್ ಅನ್ನು ಇದು ಮಾಡ್ಕೊಂಡು ಬಂದೆ ಅಲ್ಲಿ. ಅಲ್ಲಿ ಕಮ್ಮಿ ಇದೆ ಗೈಸ್, ವಿಲ್ ಬೈ ದರ್. ನಾನು ಬಟ್ಟೆ ಹಾಕಿದ್ದೀನಿ, ನನ್ನ ಹತ್ರ ನಾನು ದಿರಾಮ್ಸಲ್ಲಿ ದುಡಿತಾ ಇಲ್ಲ, ರುಪೀಸಲ್ಲೇ ದುಡಿತಾ ಇರೋದು. ಸೊ ನೋಡಿಕೊಂಡೇ ಮಾಡಬೇಕೆಲ್ಲ. 1 kg ಸಾಲತ್ತಲ್ಲ, 60 ಪೀಸ್ ಅಂದರೆ ಎಷ್ಟು ಕೊಡೋದು ಸರ್? ಸಾಲಲ್ಲ 60 ಪೀಸು ಸಾಲಲ್ಲ. 2 kgs Separate or together? separate. And what about this? What chocolate is this? This one all milk. Show me some nice chocolate which I can taste and buy other than this. ये क्या है? पप्स है क्या है? इसमें क्रेजी आಗಿದೆ ನೋಡಿ ಇದು.
I keep this in pocket. I steal this. I kept there. Can you give me some to taste so that I buy which one I like? You like something Arabic sweet? I want to gift this to my people, my country. Okay, I'll show you. ರೈಸ್ ಇವ್ರಿಗೆ ಹಿಂದಿ ಬರಲ್ಲ, ನಾನು ಅದಕ್ಕೆ ಐ ಆಮ್ ಚೂಸಿಂಗ್ ಅದರ್ ಲ್ಯಾಂಗ್ವೇಜ್. ತೊಗೊಂಡು ಹೋಗ್ತಾರೆ ಬ್ರೋ, ನಮ್ಮ ಮನೇಲಿ ಸುಮ್ಮನೆ ವೇಸ್ಟ್ ಮಾಡ್ತಾರೆ. ನಮ್ಮ ದೊಡ್ಡಮ್ಮ ತಂದು ಕೊಟ್ಟಾಗೆಲ್ಲ. ಇದು ಚಾಕ್ಲೇಟ್? No, this one sweet. Sweet. Arabic sweet. This all without sugar and without egg. This one name is baklava. ಬಕ್ಲಾವಾ? ಏನೋ ಬಕ್ಲಾವಾ? Okay, this is one walnut. ಕ್ಯಾನ್ ಐ ಟೇಸ್ಟ್ ದಿಸ್? Yeah. ಗೈಸ್, ಸೊ ಈಗ ಒಂದಷ್ಟು ಟೇಸ್ಟ್ ಮಾಡಿ ಆಮೇಲೆ ಡಿಸೈಡ್ ಮಾಡೋಣ ಯಾವ್ದು ತೊಗೊಳೋದು ಬೇಡ ಅಂತ. This one 1 kg. This one 250 gram. And also we have half kg. ಎಸ್ ಆರೆಂಜ್ ಚಾಕ್ಲೇಟ್ ಅಂತೆ ನೋಡಿ ಹೆಂಗಿದೆ. ಓ ಇದು ಆರೆಂಜ್. Yeah, it's white orange and chocolate. ಓ ಗೈಸ್, ಆರೆಂಜ್ ಸಿಪ್ಪೆನ ಡ್ರೈ ಮಾಡಿದ್ದಾರೆ ನೋಡಿ. ಆರೆಂಜ್ ಸಿಪ್ಪೆ ಡ್ರೈ ಮಾಡಿ ಚಾಕ್ಲೇಟ್ ಹಾಕಿದ್ದಾರೆ. ಚೆನ್ನಾಗಿದೆ. ನಮ್ಮವ್ರಿಗೆಲ್ಲ ಇಷ್ಟ ಆಗಲ್ಲ ಇದೆಲ್ಲ. This Iranian sweet. This one cream puff. ಕ್ರೀಮ್ ಇದೆಯಂತೆ, ಇದು ಮೆಲ್ಟ್ ಆಗಿ ಹೋಗುತ್ತಂತೆ. ಸೊ ಇದು ನಾನು ಇಂಡಿಯಾಗೆ ತೊಗೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಬಿಟ್ಟರೆ ಅದೊಂದು ಚಾಕ್ಲೇಟ್ ಇಷ್ಟ ಆಯಿತು, ಅದು ತೊಗೊಳ್ಳೋದ ಬೇಡ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟ್ ತೊಗೊಂಡೋಗೋದು ಬೇಡ, ಬಟ್ ಬೇರೆ ಕಡೆ ಹೋಗೋಣ ಸ್ವೀಟ್ಸ್ಗೆ. ಸೊ ಇದೇನು ಅಂತ ಟ್ರೈ ಮಾಡ್ಬೇಕು. ಏನ ಟ್ರೈ ದಿಸ್? Yeah. ನೋಡೋಣ ಹೇಗಿದೆ ಅಂತ. ಇಷ್ಟೊಂದೆಲ್ಲ ತಿಂದರೆ ಡಯಟ್ ಹಾಳಾಗೋಗುತ್ತೆ. ಸ್ವಲ್ಪ ಸ್ವಲ್ಪ ತಿನ್ನೋಣ, ಮಿಕ್ಕಿದ್ದೆಲ್ಲ ನಮ್ಮ ಟೀಮ್ ಅವ್ರಿಗೆ ಹಂಚೋಣ. This sweet from Iran. ಇರಾನಿ ಸ್ವೀಟ್. ದಿಸ್ ಹ್ಯಾಸ್ ಕ್ರೀಮ್ ಇನ್ಸೈಡ್, ದಟ್ಸ್ ಇಟ್. Yeah. That's it. I guess I will come back with the sweet. I have to think if I can take it or not. That sweet. I liked it, but I have to think. ನಾವು ತಿಂತೀರಾ ಬ್ರೋ? ಟೆಸ್ಟ್ ಮಾಡ್ತೀರಾ ಅದು? ನೀವು ಹೇಳಿ ಯಾವ್ದು ತೋರಿಸ್ತೀರಾ ಅದೇ. ಯಾವ್ದು ಬೇಕು ಟೆಸ್ಟ್ ಮಾಡೋಕ್ಕೆ? Okay, give me a little time, okay? 132. 3,000 ರೂಪಾಯಿ ಚಿಲ್ಲರೆ ಆಗಿರ್ತು ಗೈಸ್. 3,200 ರೂಪಾಯಿ. ನೋಡೋಣ ಇನ್ನೇನೇನು ತೊಗೊಳ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ ಅಂತ. Sure, it will not melt, right? I come back from India if it melts. No problem. Guys, ಇದು ನೋಡಿ ಓಲ್ಡ್ ಮಾಡೆಲ್ ಬೆಂಟ್ಲಿ, ಪಿಂಕ್ ಕಲರ್. ಗೈಸ್, ಈಗಲ್ ಹಿಡಿಯೋಣ, ಈಗಲ್. How much? 5 dirham. No biting? Oh guys, ಕಣ್ಮುಚ್ಚಿದ್ದಾರೆ ಇದ್ರದ್ದು. ಪಾಪ ಕಣ್ಮುಚ್ಚಿ ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ನಾವೆಲ್ಲ ಊರಿಗೆ ಹೋಗೋದು ಇಲ್ಲಿಂದ ಫಸ್ಟ್ ಬೆಸ್ಟ್ ಚಿಕನ್ ಬೆಸ್ಟ್ ಹೋದಲ್ಲಿ ಮಿಕ್ಸ್ ಕುನಾಫಾ ಸಾಕು. ಈಗ ಮಿಕ್ಸ್ ಚಾಕ್ಲೇಟ್ಸ್ ತೊಗೊಳ್ಳೋಣ ಒಂದಷ್ಟು ಪ್ಯಾಕೆಟ್ಸು. ಅಲ್ಲ, ನನಗೆ KG ಜಾಸ್ತಿ ಆಗುತ್ತೆ ತೊಗೊಂಡು ಹೋಗೋಕ್ಕೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಬಾದಾಮು ತೊಗೊಳ್ಳಬೇಡ ಅಂತ ನಾನು ಫಿಗರ್ ಔಟ್ ಮಾಡಬೇಕು ಗೈಸ್. ನೋಡೋಣ ಬನ್ನಿ, ಸದ್ಯಕ್ಕೆ ಇಲ್ಲಿ ಯೋಚನೆ ಮಾಡೋದು ಬೇಡ ಬಾದಾಮ್ದು. ಗೈಸ್, ಕಿಟ್ ಕ್ಯಾಟ್ ದೊಡ್ಡ ಕವರ್ ನೋಡಿ, 21 ಪೀಸ್. ಗೈಸ್, ನನ್ನ ಅವರು ದುಬೈ ಲೋಕಲ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹೇಳಿದ್ದು ದುಬೈ ಲೋಕಲ್, ನಾವು ಮಾತಾಡುವಾಗ ಅವ್ನು ರೆಸ್ಪಾನ್ಸ್ ಮಾಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳಿದ್ದು ಅವ್ರು ಲೋಕಲ್ ಅಲ್ಲ, ಅವ್ರು ಇಂಡಿಯನ್ ಯೂಟ್ಯೂಬರ್. ಓ ಫೇಮಸ್ ಆದ್ಮಿ. ಅಚ್ಚಾ ಅಲ್ಲ, ಆ್ಯಕ್ಚುಲ್ ಆಗಿ ನಾನು ನೋಡೋಕೆ ಹಂಗೆ ಕಾಣ್ತೀನಲ್ಲ, ಸೊ ಅದಕ್ಕೆ ಸಖತ್ ಕರೆಕ್ಟ್ ಅಲ್ಲ. ಥ್ಯಾಂಕ್ ಯು ಗೈಸ್, ಚೈನ್ ನೋಡಿ ಹೆಂಗೆ ಕ್ರೇಜಿ ಆಗಿದೆ ಅದು. ನೋಡೋಣ, ಕ್ವಾಲಿಟಿ ಇಲ್ಲ. ಸಂಜೆ ಚೆನ್ನಾಗಿದೆ ಇದು. ಕಲರ್ ಬೇಡ, ಟೆನ್ಷನ್ ಆಗೋದ ಕಣ ಅವನು. दोनों सेम है क्या? नहीं, ये 1 पॉकेट है, वो 2 पॉकेट है. वो एक दे दो. ನೋಡ್ತಾ ಇದು ಚೈನು ಬೇಕಾ? ಹಾಂ, ನಾನು ಈ ಬಟ್ಟೆ ಹಾಕೊಂಬಂದಿರೋದಕ್ಕೆ ನನಗೆ ಡಬಲ್ ಹೇಳ್ದು ಕಳಿಸ್ತಾರೆ ಅಂತ ಭಯ ನನಗೆ. ಏನಾದ್ರು ತೊಗೊಳ್ಳೋಣ ಅಂದರೆ. ಪರ್ಫ್ಯೂಮು, ವಾಚ್ ಮತ್ತು ಇನ್ನೂ ಚಾಕ್ಲೇಟ್ಸ್ ತೊಗೋಬೇಕು ಮಾರೆ ನಾವು. ಇನ್ನೂ ಚಾಕ್ಲೇಟ್ಸ್ ತೊಗೋಬೇಕು. ಯಾರೋ ಚೆನ್ನಾಗಿ ಕಾಣಿಸಿದೆ, ಅದು ಮಾತ್ರ ಕೊಟ್ಟು. ಏನು ಮಾಡೋಣ ಅಂದರೆ ಒಂದು ಪೌಚ್ ತೊಗೊಂಡು ಆಮೇಲೆ ಇದು ಮಾಡ್ಕೊಡೋಣ, ಎಲ್ರಿಗೂ ಶೇರ್ ಮಾಡೋಣ ಅಲ್ವಾ?
ಅಲ್ವಾ ಗೈಸ್? ಅದು ಒಂದು 100 ಗ್ರಾಮ್ಸ್, ಓಕೆ. 350 ಗ್ರಾಮ್ಸ್. ಏನಿಸುತ್ತೆ ಸಂಜು? ಚಾಕ್ಲೇಟ್ ಕೊಡೋಕ್ಕೆ ಯಾರಿದ್ದಾರೆ ನನಗೆ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವುದು? ಹಾಟ್ ಚಾಕ್ಲೇಟಾ? ಗರ್ಲ್ ಫ್ರೆಂಡ್ ನೀವೇ ಹುಡುಕ್ ಕೊಡ್ಬೇಕಿಲ್ಲ ಒಂದು ಯಾವ್ದಾದ್ರು. ಅವಾಗ ಪದೇ ಪದೇ ದುಬೈಗೆ ಬರ್ತೀನಿ ಗೈಸ್. ಸೊ ನಾನು ಯಾರಿಗೆ ಏನು ಕೊಡಬೇಕು ಅಂತ ಗೊತ್ತಿಲ್ಲ, ಬಟ್ ನೋಡಿ ನೋಡಿ ತೊಗೋತಾ ಇದ್ದೀನಿ, ಯೋಚನೆ ಮಾಡ್ತಾ ಇದ್ದೀನಿ. ಸೊ ನಾನೀಗ ನನ್ನ ಫ್ಯಾಮ್ಲಿಗೆ, ನನ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ ಶಾಪಿಂಗ್ ಮಾಡ್ತಿರೋದ್ರಿಂದ ನೀವು ನನ್ನ ಫ್ಯಾಮ್ಲಿ, ನನ್ನ ಫ್ರೆಂಡು, ಬಟ್ ಎಲ್ರಿಗೂ ತೊಗೊಳಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಜನರಿಗೆ, ಅಂದರೆ ನಾನು 10 ಜನ ಅಂತ ಅಂದ್ಕೊಂಡಿದ್ದೀನಿ, 10 ಜನ ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ಸ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಇನ್ನು ಮುಂದೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಮಾಡುವ. ಬಟ್ ದಿಸ್ ಈಸ್ ವಾಟ್ ಐ ಕ್ಯಾನ್ ಅಫೋರ್ಡ್ ರೈಟ್ ನಾವು ಅಂತೇಳಿ ಟೇಕಿಂಗ್ ದಿ ಸ್ಟೆಪ್. ನೋಡೋಣ ಯಾರಿಗಾರು ಕೊಡೋಕ್ಕಾಗುತ್ತೆ. ಕಿಟ್ ಕ್ಯಾಟ್ ವೈಟ್ ಕಲರ್ ನೋಡಿ, ವೈಟ್ ಕಲರ್ ಕಿಟ್ ಕ್ಯಾಟ್ ತೊಗೋತಾ ಇಲ್ಲ ನಾನು, ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ ಏನೇನು ಯೂನಿಕಾಗಿ ಕಾಣಿಸುತ್ತೆ ಅದೆಲ್ಲ ತೋರಿಸ್ತಾ ಇದ್ದೀನಿ. ನ್ಯೂಟ್ರೆಲಾ ಬಿಸ್ಕೆಟ್ ಒಳಗೆ, ನ್ಯೂಟ್ರೆಲಾ ಒಳಗೆ ಬಿಸ್ಕೆಟ್ ಹಾಕಿರೋದು, ಬಿಸ್ಕೆಟ್ ಒಳಗೆ ನ್ಯೂಟ್ರೆಲಾ ಹಾಕಿರ್ತಾರೆ, ಕ್ರೀಮ್ ಬಿಸ್ಕೆಟ್. ಇದು ತೊಗೋತಾ ಇಲ್ಲ ನಾನು. ಆದಷ್ಟು ಯೂನಿಕ್ ಐಟಮ್ಸ್ ನೋಡ್ತಾ ಇದ್ದೀನಿ ಅಷ್ಟೇ, ತೊಗೊಂಡು ಹೋಗ್ತಾ ಇಲ್ಲ. ಬಿಕಾಸ್ ನಾನು ಸ್ವೀಟ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ ನಮ್ಮ ಮನೇಲಿ, ನಾನು ನಮ್ಮ ಫ್ಯಾಮಿಲಿ ಎಲ್ಲರೂ ಡಯಟಲ್ಲಿ ಇರೋದ್ರಿಂದ. ಬಟ್ ಒಂದಷ್ಟು ಜನ ವೆಯ್ಟ್ ಮಾಡ್ತಾರೆ, ಬಿಕಾಸ್ ಆಸ್ ಐಮ್ ಔಟ್ ಹಿಯರ್ ಆ್ಯಂಡ್ ತುಂಬ ಜನ ವೆಯ್ಟ್ ಮಾಡ್ತಾರೆ, ಅವ್ರು ತರ್ತಾರೆ ಅಂತ. ಸೊ ಡಿಸಪಾಯಿಂಟ್ ಮಾಡ್ಬಾರ್ದು ಯಾರಿಗೂ ಅಂತ ಸ್ವಲ್ಪ ಜಾಸ್ತಿ ಚಾಕ್ಲೇಟ್ ತೊಗೊಂಡು ಹೋಗ್ತಾ ಇದ್ದೀನಿ. ರೋಸ್ಟೆಡ್ ಆಲ್ಮಂಡ್ ಡೈರಿ ಮಿಲ್ಕ್ ನೋಡಿ, ಮಿಸ್ಟರ್ ಬೀಸ್ಟ್ ಒರಿಜಿನಲ್ ಚಾಕ್ಲೇಟ್ ಇದು ನೋಡಿ, ಸಾಲ್ಟ್ ಆ್ಯಂಡ್ ವಿನೆಗರ್ ಫ್ಲೇವರ್ ಪ್ಲೇಸ್ ಯಾವುದ್ಯಾವುದೋ ಫ್ಲೇವರ್ ಇದೆ ಇಲ್ಲಿ ಗೈಸ್. ಚೀಟೋಸ್ ಚಿಕ್ಕ ವಯಸ್ಸಲ್ಲಿ ಚೀಟೋಸ್. ವಾವ್, ಕ್ವಾಲಿಟಿ ಆಫ್ ಪ್ಯಾಕಿಂಗ್ ನೋಡಿ, ಮತ್ತು ಕಲರು, ಲೇಸ್ ಇದೆಲ್ಲ. ಗೈಸ್ ಇಲ್ಲಿ ಯಾವ್ದು ಯೂನಿಕ್ ಐಟಮ್ಸ್ ಕಾಣಿಸಿದೆ ಅದೆಲ್ಲನೂ ವಿಡಿಯೋಲಿ ಹಾಕಿರ್ತೀನಿ, ಬಟ್ ಎಲ್ಲ ನಾನು ಮಾತಾಡೋಕ್ಕಾಗಲ್ಲ, ವಿಡಿಯೋ ಶಾರ್ಟ್ಸಲ್ಲಿ ಬರುತ್ತೆ ನೋಡಿ. ಗೈಸ್ ನಾವು ಒಂದು ಸೂಟ್ ಕೇಸ್ ತೊಗೊಂಡಿದ್ವಿ ಶ್ರಾವಣ್ಗೆ, ಆ ಜಾಗ ನೋಡಬೇಕಿತ್ತು ಅದೆಲ್ಲಿರೋದು ಅಂತ. ಸೂಟ್ ಕೇಸ್ ಜಾಗ ಸಿಗ್ತಾ ಇಲ್ಲ. ಅದೊಂದು ಸೂಟ್ ಕೇಸ್ ತೊಗೊಂಡು ಎಲ್ಲ ಅದಕ್ಕೆ ಡಂಪ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಎಲ್ಲ ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ತಿನ್ನಕ್ಕೆ ಏನಾದ್ರು ತೊಗೋಬೇಕು, ಅದನ್ನು ಹೋಗಿ ಚೆಕ್ ಮಾಡಬೇಕು ಈಗ. ನೋಡಿ, ಸರ್ವಣ ಭವನ್ ಅಂತೆ. ನಮ್ಮ ಫ್ರೆಂಡ್ ಪರ್ಫ್ಯೂಮ್ಸ್ ತೋರಿಸಿ ಏನಕ್ಕೆ? ಪರ್ಫ್ಯೂಮ್ ಚತ್ತಪಾಲಿ. ಅಯ್ಯಪ್ಪ ಹೆಸರು ನೋಡಿ, ಕವರ್ಗಳು ಹೆಂಗಿದೆ. ಹಾಂ ಕರೆಕ್ಟ್, ನೀನು ಹೇಳಿದ್ರಲ್ಲ, ನೀವು ಮರ್ತೋದ್ವಿ ನಾವು. ಶೆಟ್ ಗೈಸ್, ನಿನ್ನೆ ಹೇಳಿದ್ರು ಅವ್ರು ಚಾಕ್ಲೇಟ್ ಶಾಪ್ ಇದೆ ಅಂತ, ನಾವು ಮರ್ತೋಗ್ಬಿಟ್ವಿ. ಇದು ಗಿಫ್ಟಿಗೆ ನನಗೆ, ಆಯಿತಾ? ಗಿಫ್ಟಿಗೆ ಬೇಕಲ್ಲ. ಹಾಂ, ಆಮೇಲೆ ಇದು ನನಗೆ ಸೂಟ್ ಕೇಸ್ ಬೇಕು. ಫಸ್ಟ್ ಇದು ಮುಗಿಸ್ಬಿಡಿ, ಫಸ್ಟ್ ಸೂಟ್ ಕೇಸ್ ಮುಗಿಸ್ಬಿಡಿ, ಆಮೇಲೆ ಇದು ತೊಗೊಳೋಣ. ಫಸ್ಟ್ ಸೂಟ್ ಕೇಸ್ ಎಲ್ಲ ಹಾಕೊಂಬಿಡೋಣ. ಒಂದು ಸೂಟ್ ಕೇಸ್ ಕೊರಿಯ ನೆನ್ನೆ ಫುಲ್ ಅಡೆಗೆ ಪ್ಯಾಕ್ ಮಾಡಿ. ಹಾಂ, ದೊಡ್ಡ ಸೂಟ್ ಕೇಸ್ ಬೇಕು. ನೆನ್ನೆ ಕೊಟ್ಟರೆ ಆ ಸೈಜ್ ಇಲ್ವಾ? ಇದೆಷ್ಟಿದು? ಇದ್ರಲ್ಲಿ ಬ್ಲ್ಯಾಕ್ ಇದೆಯಾ? ನಾನು ಈ ಔಟ್ಫಿಟ್ ಹಾಕೊಂಡು ದುಬೈ ಮಾಲಲ್ಲಿ ಶಾಪಿಂಗ್ ಮಾಡಬೇಕಿತ್ತು, ಎಲ್ಲ ಮಾಡ್ಕೊಂಬರ್ಬೇಕಿತ್ತು. ಇದು ತುಂಬ ಚಿಕ್ಕದಾಯ್ತಲ್ಲ. ಆದರೆ ಇಲ್ಲ, ನಮ್ಮದು ದೊಡ್ಡ ಸೂಟ್ ಕೇಸ್ ಇದೆಯಲ್ಲ, ಎಲ್ಲ ಅದಕ್ಕೆ ಹಾಕ್ಬಿಡೋಣ, ಇದ್ರಲ್ಲಿ ಬಟ್ಟೆ ಹಾಕ್ಬಿಡೋಣ. ಡ್ಯಾಮೇಜ್ ಏನಾಗಲ್ಲ. ಡ್ಯಾಮೇಜ್ ಆದರೆ ಮನೆಗೆ ಕಳಿಸಿ ನಾನು. ಅಲ್ಲ, ಏರ್ಪೋರ್ಟಲ್ಲಿ ಡ್ಯಾಮೇಜ್ ಆದರೆ ಏನು ಮಾಡೋದು ನಾನು? ಇದು ಪ್ಯಾಕ್ ಮಾಡಿಬಿಡಿ ಹಂಗಾದ್ರೆ ಫಸ್ಟ್. ಅಬುದಾಬಿ ಅಲ್ಲ, ಲಕ್ಕೋಸ್ಟ್ ಉಂಟು ಬ್ರಾಂಡೆಡ್, ಅದರ ಸಿಮಿಲರ್ ಪರ್ಫ್ಯೂಮ್. ಇದು ಉಂಟು ಕೂಲ್ ವಾಟರ್ ಉಂಟಲ್ಲ, ಕೂಲ್ ವಾಟರ್ ಸಿಮಿಲರ್ ಗೊತ್ತಿಲ್ಲ ನನಗೆ. ದೊಡ್ಡದು ಲಾಂಗ್ ಲಾಸ್ಟಿಂಗ್. ಮೆನ್ನ ಇದು ಎಷ್ಟಿದು? ನನಗೆ 5 ಪೀಸ್ ಬೇಕು. ಯಾವುದಿದೆನಾ? ಹಾಂ, ಬಿಡುದಿಲ್ಲ ಅದನ್ನ ಕಾರ್ಡ್ ತಿಪ್ಪುನು. ವೈಪ್ ಬಂತಿದ್ದೆ ನೋಡಿ, ನಮಗೆ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದಾರೆ. ಕಾರ್ಡ್ ಹೋಲ್ಡರ್ ಗಿಫ್ಟ್. ಬನ್ನಿ, ಓಡಿಸ್ತಾರೆ ಈಗ. ನೋ ವೇ ವೇಟ್ ಬರುತ್ತೆ. ಹಾಕಿ
ಕ್ಯಾಶ್ ಇದು ಕಾರ್ಡ್ ಜಾಸ್ತಿ ಮಾಡ್ಲಿಕ್ಕೆ ನನಗೆ ಆಗುದಿಲ್ಲ. ಇಂಟು ಅದೆಷ್ಟು ತೊಗೊಂಡಿರೋದು 9 ಪೀಸ್ ಅದು 5, 6, 7, 8 ಪೀಸ್ ಗೈಸ್. ಪ್ಯಾಕಿಂಗಿಗೆ ಅಣ್ಣನೇ ಹೆಲ್ಪ್ ಮಾಡಿಕೊಡ್ತಾವ್ರೆ. ಸೊ ಏನೋ ತೊಗೊಂಡಿದ್ದೀವಿ. ತಲೆ ಎಲ್ಲ ಕಡಿತೈತೆ ಗೈಸ್, ನನಗೆ ತೆಗೆದು ಹೋಗಿ ಕೆರ್ಕೊಂಡ್ರೆ ಸಾಕು ತಲೆ ಅನ್ನಿಸ್ತಾ ಇದೆ ನಿಜವಾಗ್ಲೂ, ಕಡಿತಾ ಇದೆ ತಲೆ. ಇದನ್ನ ಹಿಡಿದ್ರೆ ನನಗೆ ಕಸ್ಟಮರ್ ಹಾಕೊಂಡ್ಬಿಡ್ತಾರೆ ಅನ್ಸುತ್ತೆ ಕಣೋ. ಏನೋ ಡೀಲ್ ಮಾಡಕ್ಕೆ ಹೋಗ್ತಾನೆ ಅನ್ಕೊಂಡ್ಬಿಡ್ತಾರಾ? ಹಾಂ ಅಲ್ಲ, ನಾವು 3 ಜನ ಇದ್ದೀವಿ, ಬೇರೆ ಬೇರೆ ಸುಟ್ಕೇಸಲ್ಲಿ ಇಟ್ಟರೆ ಒಳ್ಳೇದಾ? ತೊಗೊಂಡೋಗ್ಬೋದ ಚಾಕ್ಲೇಟು ಡೀಲಿಂಗ್ ಮಾಡೋಕ್ಕೆ ಅನ್ಕೊಂಬಿಟ್ರೆ? ಸ್ಪೂನಲ್ಲಿ ತಿನ್ಬೇಕು ಊರಿಗೆ ಹೋಗಿ ಸತ್ಯ ಅದೇ ಕವರ್ ತೆಗ್ದು ನೆಕ್ಕಬೇಕು ಇನ್ನಷ್ಟೇ. ನಡ್ರಪ್ಪ. ಡ್ಯೂರಬಿಲಿಟಿ ತೋರಿಸ್ತಾವ್ರಿ ನೋಡಿ, ಏನೂ ಆಗಲ್ಲ. ಒಂದ್ಸಲ ಜಂಪ್ ಹೊಡಿರಿ ಅದ್ರ ಮೇಲೆ, ಏನಾಗಲ್ಲ ಅಂತ ಗೈಸ್. ನಾನು ಕೂತ್ಕೊಂಡು ತಳ್ಕೊಂಡು ಹೋಗೋ ಸಂಜಯ್. ನಡ್ರಿ ಹೋಗೋಣ. ಭಯ್ಯ ಥ್ಯಾಂಕ್ ಯು, ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್. ಪರ್ಫ್ಯೂಮ್ ಬರ್ತೀನಿ. ಇದು ವಾಚ್ಗೆ ಆದರೆ ಡಿಸ್ಕೌಂಟ್ ಕೊಟ್ಟಿಲ್ಲ. ಇನ್ನೊಂದು ಎತ್ತಿ ಗೈಸ್. ಶಾಪಿಂಗ್ ಮಾಡೋದು ಮಾಡಿದ್ದೀವಿ, ಸರಿಯಾಗಿ ಬಿಲ್ ಹಾಕ್ಸ್ಕೊಂಡಿದ್ದೀವಿ. ಲೆಟ್ಸ್ ಗೋ, ಏನಾಗುತ್ತೆ ನೋಡೋಣ. ಅಣ್ಣ ಫುಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಬನ್ನಿ ಬ್ರೋ, ನೆಕ್ಸ್ಟ್ ಟೈಮಾ? ಈ ಸರಿ ಕೊಡಲ್ಲ. ಈ ಸರಿ ಇಷ್ಟು ಡಿಸ್ಕೌಂಟ್ ಕೊಟ್ಟಿದ್ದೀವಲ್ಲ. ಒಂದು ಸೂಟ್ ಕೇಸ್ ಫ್ರೀಯಾಗಿ ಕೊಡಿ, ತಳ್ಕೊಂಡು ಹೋಗ್ಬಿಡ್ತೀವಿ. ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಭಯ್ಯ ಬಾಯ್ ಬಾಯ್. ಗೈಸು ಶಾಪಿಂಗ್ ಎಲ್ಲ ಆಯಿತು, ಈಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಈಗೇನಾಯಿತು ಅಂದರೆ ಒಂದು ಬ್ಯಾಗ್ ಅಂಗಡಿ ಇತ್ತು, ನಂಗೆ ಬ್ಯಾಗ್ ಹುಡುಕ್ತಿದ್ದೆ, ಇಷ್ಟ ಆಯಿತು. ಅದನ್ನ ಹೋಗ್ಬಿಟ್ಟು ಎಷ್ಟು ಅಂತ ಕೇಳಿದೆ. ಅವ್ರು ಬಂದಿದ್ದೆ ಅರಬಿಲಿ ಆನ್ಸರ್ ಮಾಡಿದ್ರು. ನಾನು ಓಕೆ ಓಕೆ ಅಂತ ವಾಪಸ್ ಬಂದ್ಬಿಟ್ಟೆ. ನಾನು ಅರಬಿ ಏನು ಅಂದ್ಕೊಂಡಿದ್ದಾರೆ, ನಾನೀಗ ಡಿಸ್ರೆಸ್ಪೆಕ್ಟ್ಫುಲ್ ಆಗುತ್ತೆ ಅಂದ್ಬಿಟ್ಟು ಓಕೆ ಓಕೆ ಅಂತ ಬಂದ್ಬಿಟ್ಟೆ. ಚೆನ್ನಾಗಿತ್ತು ಬ್ಯಾಗ್ ಅದು. ಗೈಸ್, ಈ ಬಟ್ಟೆಗಿರೋ ಮರ್ಯಾದೆ ಏನು ಅಂತ ನಂಗೆ ಇವತ್ತು ಅರ್ಥ ಆಗ್ತಿದೆ. ನಾನು ಯಾವ್ಯಾವ ಅಂಗಡಿಗೆ ಹೋದರೆ ನಾನು ನನ್ನ ಕಡೆ ತಿರುಗೂ ನೋಡ್ತಾ ಇರಲಿಲ್ಲ, ನನ್ನ ಕಡೆ ಮಾತಾಡ್ತಾ ಇರಲಿಲ್ಲ. ಅವರೆಲ್ಲ ಎದ್ದು ನಿಂತು ವೆಲ್ಕಮ್ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ. ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ನನಗೊಂಥರ ಫುಲ್ಲು ಪ್ರಯಾರಿಟೈಸ್ಡ್ ಫೀಲಿಂಗ್ ಬರ್ತದೆ. ನಿಂಗೆ ಹೆಂಗೆ ಅನಿಸ್ತಿದೆ ಡಿಫ್ರೆನ್ಸು? ಏನು ಜನ ಟ್ರೀಟ್ ಮಾಡ್ತಿರೋದು? ಹೆಂಗ್ ಟ್ರೀಟ್ ಮಾಡ್ತಾರೆ ಗೊತ್ತಾ? ಫುಲ್ ಇವರು ದುಬೈಯವ್ರು ಹೆಂಗ್ ಟ್ರೀಟ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ. ಅರ್ಧಕ್ಕರ್ಧ ರೇಟ್ ಕಡಿಮೆ ಮಾಡ್ತಾರೆ. ಇವ್ರ ಡ್ರೆಸ್ ನೋಡಿ. ಗೈಸ್, ಇಲ್ಲಿ ಊಟ ಆರ್ಡರ್ ಮಾಡ್ತಾ ಇದ್ದೀವಿ. ಗೈಸ್, ಮಟನ್ ಸೂಪ್, ಚಿಕನ್ ಸೂಪ್ ಏನೇನೋ ಒಂದು ಆರ್ಡರ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ, ಏನು ಕತೆ, ಎಷ್ಟು ಏನು ಕತೆ ಅಂತಲ್ಲ. ನೂಡಲ್ಸ್ ಎಲ್ಲ ಬಂದಿದೆ, ನೂಡಲ್ಸ್. ಗೈಸ್, ನನಗೆ ಅಲ್ಲಿ ವೈಟ್ ಬಟ್ಟೆ ಮೇಲೆ ಬೀಳ್ಸ್ಕೊಂಡ್ಬಿಡ್ತೀನಿ ಅಂತ ಭಯ ಆಗ್ತಾಯಿದೆ, ಎಷ್ಟು ಕ್ಲೀನಾಗಿದೆ. ಇದಕ್ಕೆ ಹತ್ರ ಕೂತಿದ್ದೀನಿ. ಊಟ ಬರ್ತಾಯಿದೆ ನೋಡಿ ನಮ್ಮದು. खत्म, बाय बाय, टाटा, गुड बाय, गया।